ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋನ ಪೋಸ್ಟ್ ಮಾಡಿದಾಗ ನೋಟಿಫಿಕೇಷನ್ ಬಂದು ತಲುಪುತ್ತೆ ನಿಮಗೆ. ಹಾಗೆ ಈಸಿಯಾಗಿ ನಾನು ಹಾಕಿರುವಂತಹ ವಿಡಿಯೋನ ನೋಡ್ಬೋದು. ನನಗೆ ಎಕ್ಸಾಮ್ ಇರೋ ಕಾರಣ ಅಮ್ಮ ಮನೆಗೆ ಹೋಗಿದ್ದೆ. ಏಕೆಂದರೆ ಇಲ್ಲಿ ಅಂತಂದರೆ ವಸಿಷ್ಠನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಓದ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಅಮ್ಮ ಮನೆಯಿಂದನೇ ಓಡಾಡಿಕೊಂಡೆ ನಾನು ಎಕ್ಸಾಮ್ಗೆ. ವಸಿಷ್ಠನ ಅಮ್ಮ ಹತ್ರ ಬಿಟ್ಟು ನಾನು ಎಕ್ಸಾಮ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಅಲ್ಲಿಂದನೇ ಓಡಾಡಿಕೊಂಡೆ. ಭಾನುವಾರ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಮಾರ್ನಿಂಗ್ ಟಿಫನ್ಗೆ ಅಮ್ಮ ಉಪ್ಪಿಟ್ಟು ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ಅಮ್ಮ ಮಾಡಿದ್ದು ಅಂತಂದರೆ ಚೆನ್ನಾಗೇ ಇರುತ್ತೆ ಅಲ್ವಾ. ಟಿಫನ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ವಿಜಿಗೆ ರಜಾ ಇರೋ ಕಾರಣ ವಿಜಿ ಕೂಡ ಬಂದಿದ್ದರು. ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತೇಳಿ ಹೋಗ್ತಾ ಇದ್ದೇವೆ. ವಸಿಷ್ಠ ಹಾಯ್ ಮಾಡು. ವಸಿಷ್ಠ ಹಾಯ್. ಎಲ್ಲೋಯ್ತ ಬಣ್ಣ ಏನಮ್ಮ ನೋಡು ಏನ್ ಲವ್ ನೋಡು. ಸಾಯಂಕಾಲ ಬಂದು ಕಟ್ಕೊಳ್ಳೋಣ. ಹೂವು ಮನೆ ಹತ್ರ ತಗೊಂಡು ಮುಟ್ಕೊಂಡಿದೀವಿ. ಮತ್ತೆ ಮಳ್ಳೆ ಹೂವು ತಗೊಬಂದವ್ರು. ಏನ್ ಲವ್ ಅಮ್ಮ ನಿಮ್ಮ ಮೇಲೆ ನಮ್ಮ ಅಪ್ಪಂಗೆ. ಈ ಕಡೆ ತಿರ್ಕೋ, ನಾನು ಚುಕ್ಕೋಬೇಡ. ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಪೂಜೆಗೆ ಏನೇನು ಬೇಕೋ ಹೂವು ಮತ್ತು ತೆಂಗಿನಕಾಯಿ ಅದನ್ನೆಲ್ಲ ತಗೊಂಡು ಮತ್ತೆ ನಾವು ಹೊರಟ್ವಿ. ಈ ವ್ಲಾಗಲ್ಲಿ ನಾನು ಅಮ್ಮನ ತೋರಿಸಿದ್ದೇನೆ. ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಅಮ್ಮನ ತೋರಿಸಿರೋದು. ನಾನು ಅಮ್ಮ ಎಸ್ಟರ್ಡೇ ನೈಟು ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ಇಲ್ಲೇ ಏನಾದರೂ ಟಿಫನ್ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನ ಹತ್ರ ತೊಗೊಂಡೋಗಿ ಪೂಜೆ ಮುಗಿಸಿ ಅಲ್ಲೇ ತಿನ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡ್ವಿ. ಬಟ್ ನಾವು ಇಲ್ಲಿಂದ ಹೊರಟಿದ್ದೆ ಲೇಟ್ ಆಗೋಯಿತು. ನಾವು ಅಂದ್ಕೊಂಡಿದ್ದು 8:30 ಇಂದ 9 ಗಂಟೆ ಅಷ್ಟರಲ್ಲಿ ಹೋಗೋಣ ದೇವಸ್ಥಾನಕ್ಕೆ. ಫಸ್ಟ್ ಪೂಜೆನೇ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಮ್ಯಾನೇಜೇ ಆಗಲಿಲ್ಲ. ನಾವು ಹೋಗೋ ಅಷ್ಟರಲ್ಲಿ 10:30 ಆಯಿತು. ಈಗ ನಾವು ಹೋಗ್ತಾ ಇರೋ ದೇವಸ್ಥಾನ ಸ್ವಲ್ಪ ಪಾಪ್ಯುಲರು. ನಾವು ಹೋಗ್ತಾ ಇರೋದು ಸಂಡೇ ಆಗಿರೋದ್ರಿಂದ ದೇವಸ್ಥಾನ ರಶ್ ಇರುತ್ತೆ, ದರ್ಶನ ಲೇಟಾಗಿ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ಆದರೆ ಏನಾಗುತ್ತೆ ಅಂತ ಹೇಳಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಹಾಗೆ ತಪ್ಪದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಂತ. ನಾವು ದೇವರಾಯನದುರ್ಗದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗ್ತಾ ಇದ್ದೇವೆ. ತುಮಕೂರು ಜಿಲ್ಲೆಗೆ ಸಮೀಪವಾಗಿದೆ ಈ ದೇವಸ್ಥಾನ, ದೇವರಾಯನದುರ್ಗ ಅಂತ ಹೇಳಿ. ಹಾಗೆ ಸಾರಿಗೆ ಸಂಪರ್ಕ ಕೂಡ ತುಂಬಾ ವ್ಯವಸ್ಥಿತವಾಗಿದೆ. ತುಮಕೂರಿಂದ ನಾವು ಈಸಿಯಾಗಿ ಬಸ್ಸು ಹಾಗೆ ಆಟೋಗಳ ಮುಖಾಂತರ ಈ ದೇವಸ್ಥಾನನ ತಲುಪ್ಬೋದು. ನೀವು ಒಂದ್ಸಲ ಬನ್ನಿ, ಈ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಆದರೆ ಫಸ್ಟ್ ಟೈಮೇ ನನಗೆ ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದಿದ್ದು. ಅಕ್ಕಪಕ್ಕ ನೇಚರು ಹಾಗೆ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೇವಸ್ಥಾನನ ತಲುಪ್ತೇವೆ. ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಬಂದ್ವಿ.
ಲಾಸ್ಟಿಗೆ ಇಷ್ಟೊಂದು ಹಾಕ್ಸಿಕೊಂಡಿದ್ದೀವಿ ಹಳಸಿನಕಾಯ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಅಂದರೆ ಇಲ್ಲಿ ಬೆಟ್ಟದಿಂದ ಹೋಗ್ತಾ ನಮಗೆ ಸ್ಟಾರ್ಟಿಂಗು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಸಿಗುತ್ತೆ. ಅಲ್ಲಿಗೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಸ್ವಲ್ಪ ಬೆಟ್ಟದ ಮೇಲೆ ಹೋದರೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಸಿಗುತ್ತೆ. ಇಲ್ಲಿ ಏನು ಅಂತಂದರೆ ಕೆಳಗಡೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆಯಲ್ಲ ಬೆಟ್ಟದ ಕೆಳಗಡೆ, ಅಲ್ಲಿಗೆ ಪೂಜೆ ಮಾಡಿಕೊಂಡು ನಾವು ಹಾಗೆ ಹೋಗೋ ಹಾಗಿಲ್ವಂತೆ. ಬಂದರೆ ಎರಡು ಹತ್ರನೂ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಂತೆ. ಇನ್ನೇನು ಬಂದಿದ್ದೀವಲ್ಲ ಅಂತೇಳಿ ನಾವು ಇಲ್ಲಿಗೆ ಹೋಗ್ತಾ ಇದ್ದೇವೆ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಗ್ತಾ ಇದ್ದೇವೆ. ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮೆಟ್ಲುಗಳ ಮುಖಾಂತರ ಕೂಡ ಹೋಗ್ಬೋದು ನಾವು. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟು ಕಬ್ಬಿನಾಲ್ ಕುಡಿಯೋಣ ಅಂತೇಳಿ ಬಂದಿದ್ವಿ. ಅಪ್ಪ ಅಮ್ಮ ಏನೂ ಬಂದಿರಲಿಲ್ಲ ಇಲ್ಲಿಗೆ, ಏಕೆಂದರೆ ಮೆಟ್ಲು ಹತ್ತಬೇಕಲ್ಲ, ಹಾಗಾಗಿ ಆಗಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡಿದ್ರು. ನಾನು, ವಿಜಯ್ ಮತ್ತು ನನ್ನ ತಮ್ಮ ಮಾತ್ರ ಹೋಗಿ ಬಂದ್ವಿ. ದೇವಸ್ಥಾನದಲ್ಲಿ ಫೋಟೋ ಹಾಗೆ ವಿಡಿಯೋ ಏನೂ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ನಾನು ಏನೂ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನಾವು ದೇವರಾಯನ ದುರ್ಗದಿಂದ 2 ಕಿಲೋಮೀಟರ್ ದೂರದಲ್ಲಿ ನಾಮದ ಚೆಲುಮೆ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೇವೆ. ನಾಮದ ಚೆಲುಮೆ ಈ ಪ್ಲೇಸ್ಗೆ ಎಂಟರ್ ಆಗ್ತಿದ್ದಾಗೆ ನಮಗೆ ರೈಟ್ ಸೈಡು ಜಿಂಕೆಗಳು ಕಾಣಿಸುತ್ತೆ. ಜಿಂಕೆಗಳಂತೂ ತುಂಬಾ ಇದ್ದಾವೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಮನೆ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರು ಆವಾಗ ಇದ್ದಂತಹ ಮನೆ ಅಂತ ಇದು. ಹಾಗೆ ಇದೇನು ಅಂತ ನೋಡೋದಾದರೆ ನಾವು ರಾಮ ಲಕ್ಷ್ಮಣ ಸೀತೆ ವನವಾಸದ ಟೈಮಲ್ಲಿ ಇಲ್ಲಿ ದೇವರಾಯನ ದುರ್ಗದ ಬೆಟ್ಟದಲ್ಲೂ ಕೂಡ ವನವಾಸವನ್ನು ಅನುಭವಿಸಿದ್ರು ಅಂತೇಳಿ ಇಲ್ಲಿನ ದಂತಕಥೆ ಹೇಳುತ್ತೆ. ರಾಮನಿಗೆ ತಿಲಕ ಇಡೋಕ್ಕೆ ನೀರಿಲ್ದಿರೋ ಟೈಮಲ್ಲಿ ರಾಮ ಬಾಣನ ತೆಗೆದು ಕಲ್ಲಿಗೆ ಬಿಡ್ತಾನಂತೆ. ಆಗ ಇಲ್ಲಿ ನೀರು, ರಾಮ ಬಾಣವನ್ನು ಬಿಟ್ಟ ತಕ್ಷಣ ನೀರು ಚಿಮ್ಮಿತು ಅಂತ ಇಲ್ಲಿನ ದಂತಕಥೆ ಹೇಳುತ್ತೆ. ಫ್ರೆಂಡ್ಸ್, ದೇವರಾಯನ ದುರ್ಗಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಹಾಗೆ ಇಲ್ಲಿ ನಾಮಚಲ್ಮೆಗೆ ಬಂದು ನೆಕ್ಸ್ಟು ನಾವು ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗೋ ಅಷ್ಟರಲ್ಲಿ 2:30 ಆಗಿತ್ತು. ಹಾಗಾಗಿ ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋದು ಅಂತೇಳಿ ಹೋಗ್ತಾ ದಾರಿಲೇ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.